ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರವೆ ಉಂಡೆನ ತುಂಬ ಸರಳವಾಗಿ 5 ರಿಂದ 15 ನಿಮಿಷದೊಳಗಡೆ ಮಾಡುವಂಥ ಯಾವುದೇ ರೀತಿ ಪಾಕ ಮಾಡೋ ಹಾಗಿಲ್ಲ. ಒಂದು ಉಂಡೆಯನ್ನು ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ಯಾವುದೇ ರೀತಿಯಾದಂತಹ ಸುಲಭವಾಗಿ 5 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಒಂದು ಒಳಕೆ ಒಣ ಕೊಬ್ಬರಿಯನ್ನು ಹಿಂದ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ತೀನಿ ನುಣ್ಣಗೆ. ಒಂದು ಬಾಣಲೆಗೆ ಚಿರೋಟಿ ರವೆ 500 ಗ್ರಾಮಿಂದ 2 ಅಂದರೆ 1 kg ಚಿರೋಟಿ ರವೆ ಬಳಸ್ತಾ ಇದ್ದೀನಿ. ಹೀಗೆ ಆರಂಭದಲ್ಲಿ ನಾನು ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸೋದಿಲ್ಲ. ಜಸ್ಟ್ ಹಾಗೆ ರೋಸ್ಟ್ ಮಾಡ್ತೀನಿ. ಸ್ವಲ್ಪ ಬಿಸಿ ಮಾಡಿದಾಗ ಸ್ಮೆಲ್ ಬರುತ್ತೆ ರವೆ ಉರಿತಾ ಇರೋದು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊತೀನಿ. ಅದಾದ ನಂತರ 1/2 ಟೀ ಸ್ಪೂನ್ ತುಪ್ಪವನ್ನು ಮತ್ತು 1/2 ಟೀ ಸ್ಪೂನ್ ಎಣ್ಣೆಯನ್ನು ಬಳಸ್ತೀನಿ. ನಿಮಗೆ ತುಪ್ಪ ಜಾಸ್ತಿ ತಿಂತಾರೆ ಮನೇಲಿ ಅಂದರೆ ಬಳಸ್ಬೋದು. ನಮ್ಮ ಮನೇಲಿ ತಿನ್ನಲ್ಲ, ಹಾಗಾಗಿ ಅಷ್ಟೇ ಬಳಸಿದ್ದೀನಿ. ರವೆಯನ್ನು ಕೈ ನಿಲ್ಲಿಸ್ತಾ ಇರೋ ರೀತಿ ತಿರುತ್ತಾನೆ ಇರಬೇಕು. ಯಾಕೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇರುತ್ತೆ. ಚಿರೋಟಿ ರವೆ ತುಂಬ ಬೇಗ ಸೀದೋಗುತ್ತೆ. ಆ ಕಾರಣಕ್ಕೆ. ಮತ್ತು ಇನ್ನೊಂದೇನು ಅಂದರೆ ಕೆಳಗಡೆ ಇರುವಂತಹ ರವೆ ರೋಸ್ಟ್ ಆಗ್ತವೆ, ಮೇಲ್ಗಡೆ ಇರೋವು ಹಾಗೆ ಇರ್ತವೆ. ಆ ಕಾರಣಕ್ಕೆ ಎಲ್ಲ ಕಡೆಗೂ ಬಿಸಿ ಈಕ್ವಲಾಗಿ ಸ್ಪ್ರೆಡ್ ಆಗಬೇಕು ಅಂದರೆ ನಾವು ಕೈ ಬಿಡದೆ ಎಲ್ಲ ಕಡೆಗೂ ರವೆನ ತಿರುವಾಗ್ತಾನೆ ಇರಬೇಕು. ಅದಾದ ನಂತರ ಒಣ ಕೊಬ್ಬರಿ ನಾನು ಆಗಲೇ ತೋರಿಸಿದ್ದಲ್ಲ, ಅದನ್ನ ಗ್ರೈಂಡ್ ಮಾಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು 5 ರಿಂದ 10 ನಿಮಿಷ ಕೈ ಬಿಡದಲೇ ಇರೋ ರೀತಿ ತಿರುಗಿಸ್ಬೇಕು. ನಾವೆಷ್ಟು ಕೈ ಬಿಡದಲೇ ಇರೋ ರೀತಿ ನಿಧಾನಕ್ಕೆ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ನಾವು ಮಾಡೋ ವಿಧಾನದ ಮೇಲೆ ಹೋಗುತ್ತೆ ಪ್ರತಿಯೊಂದೂ. ರುಚಿಯಾಗಿರ್ಬೋದು, ಪ್ರತಿಯೊಂದು ನಾವೆಷ್ಟು ಕಾಳಜಿಯಿಂದ ಮಾಡ್ತೀವಿ, ನಾವೆಷ್ಟು ಪ್ರೀತಿ ಹಾಕಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದಾದ ನಂತರ ಸಣ್ಣಗೆ ಹೆಚ್ಚಿರುವಂತಹ ಬಾದಾಮಿ ಚೂರುಗಳನ್ನು ಹಾಕಿದ್ದೀನಿ. ಬಾದಾಮಿ ಚೂರು ಹಾಕಿದ ನಂತರ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ, ಅದಾದ ನಂತರ ಇದ್ರ ಜೊತೆಗೆ 1 kg ರವೆಗೆ ನಾನು 1 kg ಸಕ್ಕರೆಯನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಒಂದು 5 ನಿಮಿಷ ನಿಧಾನ ಉರಿಯಲ್ಲಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಮತ್ತೆ 1 kg ರವೆಗೆ 150 ರಿಂದ 200 ml ಹಾಲು ಹಾಕ್ತೀನಿ. ಅದನ್ನು ಹಾಲು ಹಾಕಿದ ನಂತರ ಅದು ಈಕ್ವಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ, ಕೈ ಬಿಡದೇ ಇರೋ ರೀತಿ ತಿರುಗಿಸ್ತಾನೆ ಇರ್ತೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಂದೇ ಹದ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಒಂದು 5 ನಿಮಿಷ ಬಿಸಿ ಇರುವಂತಹ ರವೆನ ಆರೋದಕ್ಕೆ ಬಿಡಬೇಕು. ತೀರಾ ತಣ್ಣಗಲ್ಲ, ಉಗುರು ಬೆಚ್ಚಗೆ. ನಾವು ಎಷ್ಟು ಬಿಸಿಯಿಂದ ಕಟ್ಟೋದಕ್ಕೆ ಸಾಧ್ಯನೋ ಅಷ್ಟು. ಲಾಸ್ಟ್ ಫೈನಲ್ ಟಚ್ ಅನ್ನೋ ರೀತಿ 2 ಏಲಕ್ಕಿಯನ್ನು ಕುಟ್ಟಿ ಪುಡಿಯನ್ನು ಮಾಡಿ ಅದನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಉಗುರು ಬೆಚ್ಚಗಾದ ತಕ್ಷಣ ನಾವು ಉಂಡೆಯನ್ನು ಕಟ್ಟಬೇಕು. ಯಾಕೆ ಅಂದರೆ ಒಂದ್ಸಲ ಆರ್ತು ಅಂತಂದರೆ ಪುಡಿ ಪುಡಿ ಆಗಿಬಿಡುತ್ತೆ, ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಕಟ್ಟಬೇಕು. ನಿಮಗೆ ಬೇಕು ಅಂತಂದರೆ ಎಣ್ಣೆ ಹಚ್ಚೋದಕ್ಕೆ ಅಥವಾ ತುಪ್ಪ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾನು ಇಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ ಉಂಡೆ ಕಟ್ಟೋದಕ್ಕೆ. ಹಾಲನ್ನು ಬಳಸಿ ಮೇಲೆ ಗಾರ್ನಿಷಿಂಗಿಗೆ ಬಾದಾಮಿಯನ್ನು ಬಳಸಿದ್ದೀವಿ. ರವೆ ಉಂಡೆ ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲೇ ತಿಳಿಸಿ. ಟ್ರೈ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂತಹ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.